ಇನ್ನು ಇದೆಲ್ಲದರ ಜೊತೆಗೆ ಈ ನಿಧಿ ಸಂಗ್ರಹದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರ ವಿರುದ್ಧ ಏನಾದರೂ ದೂರು ದಾಖಲಾಗ್ತಿದೆಯಾ ಇಂಥ ಒಂದು ಪ್ರಶ್ನೆ ಇದೀಗ ಇದ್ದಿದೆ. ಚುನಾವಣಾ ಬಾಂಡ್ ಮುಖಾಂತರ ಅಕ್ರಮ ನಡೆಸಲಾಗಿದೆ ಎನ್ನುವಂಥ ಪ್ರಕರಣ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರ ವಿರುದ್ಧ ಪ್ರಕರಣದ ಕುರಿತು ACMM ಕೋರ್ಟ್ ಒಂದು ಸೂಚನೆ ಕೊಟ್ಟಿದೆ. ಅಂದರೆ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗೆ ಇದರ ವಿವರಗಳು ಹೋಗಿದೆ. ಅಂದರೆ ಯಾವುದೇ ಅವರ ಮೇಲೆ ಈ ಪ್ರಕರಣವನ್ನು ಜರುಗಿಸಿ ಆ ಥರದ್ದೇನೂ ಬಂದಿಲ್ಲ ಲಿಖಿತವಾಗಿ. ಇದರ ವಿವರಗಳೇನಿದೆಯಲ್ಲ ಅದರ ವಿವರಗಳು ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ. ಅಂದರೆ ತಿಲಕ್ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ. ಇನ್ನು ಇವತ್ತು ಬೆಳಗ್ಗೆ ಸಿದ್ದರಾಮಯ್ಯನವರು ಮಾತಾಡ್ತಾ ಹೇಳ್ತಾ ಇದ್ರು, ನಾನು ರಾಜೀನಾಮೆ ಕೊಡಬೇಕಾ, ನಾನು ಯಾಕೆ ರಾಜೀನಾಮೆ ಕೊಡಲಿ, ಇದಕ್ಕೆ ಸಂಬಂಧಪಟ್ಟಂಗೆ ಏನು ಅಂತಂದರೆ ಈ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಜೊತೆಗೇನು ಅಂದರೆ ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು, ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು. ಮುಖ್ಯಮಂತ್ರಿಗಳು ಬೆಳಗ್ಗೆ ಹೇಳಿದ್ದೀನು, ಅದಕ್ಕೆ HD ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಯಾಕೆ ರಾಜೀನಾಮೆ ಕೊಡಬೇಕು ಸ್ವಾಮಿ, ಏನು ಅವರ ಅಕೌಂಟ್ಗೆ ಏನು ಬಾಂಡ್ ಹೋಗಿದೆಯಾ, ನಿಮ್ಮ ರೀತಿ ಅವರು ಲಪಟಾಯಿಸಲಿಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಈ ನಿರ್ಮಲಾ ಸೀತಾರಾಮನ್ ಮೇಲೂ FIR ಹಾಕವ್ರೆ. ಜನಪ್ರತಿನಿಧಿಗಳ ನ್ಯಾಯಾಲಯ ನಿರ್ಮಲಾ ಸೀತಾರಾಮನ್ ಚುನಾವಣಾ ಬಾಂಡ್ ಮೂಲಕ ಸುಲಿಗೆ ಮಾಡ್ತಿದ್ರಲ್ಲ ಅದ್ರ ಮೇಲೂ FIR ಹಾಕವ್ರೆ. ಇವತ್ತು ಈಗ FIR ಆದ್ಮೇಲೆ ಅವರು ಕೊಡ್ಬೇಕಲ್ಲ ರಾಜೀನಾಮೆನ. ಅವ್ರಿಗೆ ಕೇಳಿ ರಾಜೀನಾಮೆ ಕೊಟ್ಬಿಡು ಅಂತ ಕೇಳ್ತಾರೆ. ನಾನು ಹೇಳಿದ್ದೆ ನಿಮಗೆ ಸೀತಾರಾಮನ್ ರಾಜೀನಾಮೆ ಕೊಟ್ಟಿಲ್ಲ, ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್? ಏನು ಅವ್ರ ಅಕೌಂಟಿಗೆ ತಗೊಂಡವ್ರ? ನೆನ್ನೆದಿಂದ ನೋಡಿದೆ ಬೆಳಗ್ಗೆ ಪತ್ರಿಕೆಯಲ್ಲಿ. ಇದು ಎಲೆಕ್ಟ್ರಲ್ ಬಾಂಡ್ನ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆಯಾ ಬಾಂಡು ರಾಜೀನಾಮೆ ಕೊಡೋಕ್ಕೆ? ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮಾಡ್ಕೊಂಡವ್ರ? ನಿಮ್ಮ ಥರ ಸರ್ಕಾರಿ ಭೂಮಿ 62 ಕೋಟಿ ಆಸ್ತಿ ಅಂತ ನೀವೇ ಹೇಳ್ತೀರಿ, ಬೆಲೆ ಇವತ್ತು ಅಂತ. ಸರ್ಕಾರದ ಭೂಮಿ ಲಪಟಾಯಿಸ್ಕೊಂಡು ನೀವು. ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೇನು ಬಾಂಡ್ ಹೋಗಲಿಲ್ಲ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳಿದ್ದಾರೆ. ಇದೇ ಮಾತನ್ನು ಅಶೋಕ್ ಕೂಡ ಹೇಳಿದ್ದಾರೆ. ಪಕ್ಷಕ್ಕೋಸ್ಕರ ಅವರು ಹಣ ಸಂಗ್ರಹ ಮಾಡಿದ್ದು, ಅವರೇನು ಅವರ ಸ್ವಂತಕ್ಕೇನು ಹಣ ತಗೊಂಡಿದ್ರಾ ಅಂತ ಕೇಳಿದ್ದಾರೆ ಅಶೋಕ್. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರು ಮತ್ತು ಕೇಂದ್ರ ಅರ್ಥ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಕರ್ನಾಟಕದಲ್ಲಿ FIR ದಾಖಲೆ ಮಾಡಿರೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಕಾಮೆಂಟ್ ಮಾಡಿದ್ದಾರೆ. ನನ್ನ FIR ಮಾತಾ ಕೇಳ್ತೀರಾ? ಅವರಲ್ಲಿ FIR ಆಗಿದೆ, ರಾಜೀನಾಮೆ ಯಾಕೆ ಕೊಡಲ್ಲ ಅಂತ. ನಿಮ್ಮ FIRಗೂ ಅವ್ರ FIRಗೂ ಅಜಗಜಾಂತರ ವ್ಯತ್ಯಾಸ. ಒಂದು ಉತ್ತರ ಧ್ರುವ, ಒಂದು ದಕ್ಷಿಣ ಧ್ರುವ ಇದ್ದಂಗೆ. ನಿಮ್ಮ ಮೇಲೆ ಆಗಿರೋದು ಸ್ವಜನ ಪಕ್ಷಪಾತ. ನೀವು ಅಷ್ಟು ಸೈಟ್ಗಳನ್ನು ನೀವು ಹೇಳೋ ಪ್ರಕಾರ 64 ಕೋಟಿ ರೂಪಾಯಿ ಬೆಲೆ ಬಾಳೋದು ನಿಮ್ಮ ಸ್ವಂತಕ್ಕೋಸ್ಕರ ನಿಮ್ಮ ಮನೆಗೆ ಹೆಸರಿಗೆ ಜಮೀನನ್ನು ತಗೊಂಡಿದ್ದೀರ ಕಬಳಿಕೆ ಅಂತ. ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಕುಟುಂಬಕ್ಕೆ ಏನು ತಗೊಂಡಿಲ್ಲಲ್ಲ, ಅದು ಪಾರ್ಟಿಗೆ ಬಂದಿರೋದು. ಅದು ನಿಮ್ಮ ಪಾರ್ಟಿಗೂ ಬಂದೈತಲ್ಲ. ನಿಮ್ಮ ಪಾರ್ಟಿಗೂ 1240 ಕೋಟಿಗೂ ಹೆಚ್ಚು ಹಣ ನಿಮ್ಮ ಪಾರ್ಟಿಗೆ ಬಂದಿದೆ. ಹಾಗಾದ್ರೆ ನೀವು ವಾಪಸ್ ಕೊಟ್ಟಿದ್ರಾ? ಹಂಗೆ ಕೇಳಂಗಿದ್ರೆ ನೀವು ಫಸ್ಟು ಆ ಹಣನ ವಾಪಸ್ ಕೊಟ್ಬಿಡಿ. ನಿಮ್ಮ ಪಾರ್ಟ್ನರ್ ಪಾರ್ಟಿಗಳಿಗೆಲ್ಲನೂ ಕೂಡ ಬಂದಿದೆ. ತೃಣಮೂಲ ಕಾಂಗ್ರೆಸ್ಗೆ 1610 ಕೋಟಿ ಬಂದಿದೆ, DMKಗೆ 639 ಕೋಟಿ ಬಂದಿದೆ, ಶಿವಸೇನೆಗೆ 159 ಕೋಟಿಗೂ ಮೇಲ್ಪಟ್ಟು ಬಂದಿದೆ. ಅಂದರೆ ಹಣ ತಗೊಳೋದು